ನಮ್ಮ ಕಂಪನಿ ಹೆಸರು ಸ್ಪೆಕಾಮಿನಸ್ ಪ್ರೈವೇಟ್ ಅಂತ. ಇವತ್ತು ಕುಂಕಾ ಬಸ್ ಅಂತ ಕಂಪನಿ ಇದರಲ್ಲಿ ಟ್ರೇಡ್ ಮಾರ್ಕ್ ಯೂಸ್ ಮಾಡಿಕೊಂಡು ಕುಂಕಾ ಬಸ್ ಅಂತ ಇಲ್ಲಿಂದ ಮೈಸೂರಿನ ವಿಜಯವಾಡ ರೂಟಿಗೆ ಆಗ್ತಾ ಇದೆ. ನಮ್ಮ ಕಂಪನಿಯಲ್ಲಿ ಬಸ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರು. ಈ ಬಸ್ ಬಿಸ್ನೆಸ್ಸಲ್ಲಿ ಸುಮಾರು 8 ವರ್ಷದಿಂದ ಇದು ಆಸಕ್ತಿ ಇತ್ತು. ಬಟ್ ಈಗ ಸ್ವಂತವಾಗಿ ಶಕ್ತಿ ಬಂದಿದೆ. ಸ್ವಂತ 2 ಬಸ್ ತೊಗೊಂಡಿದ್ದೀನಿ. ಸೊ ಮೈಸೂರು ವಿಜಯವಾಡ ರೂಟ್ ಹಾಕ್ತಿದ್ದೀನಿ. ಈಗ ವಾಪಸ್ ವಿಜಯವಾಡ ಮೈಸೂರು ಬರುತ್ತೆ. ಯಾವತ್ತು 5 ಗಂಟೆ ಸ್ಟಾರ್ಟ್ ಆಗುತ್ತೆ ಬಸ್ಸು ಮೈಸೂರಿಂದ. ಅದೇ ಥರ ವಿಜಯವಾಡಲ್ಲೂ ಅಷ್ಟೇ 5 ಗಂಟೆ ಸ್ಟಾರ್ಟ್ ಆಗುತ್ತೆ. ತಲುಪೋದು ಬಂದು 7 ಗಂಟೆ ಆಗುತ್ತೆ. 7 ಗಂಟೆ ಬೆಳಿಗ್ಗೆ ಬಂದು ತಲುಪುತ್ತೆ. ಓವರಾಲ್ 14 ಅವರ್ ಅಂದರೆ 14 ಅವರ್ಸ್ ಜರ್ನಿ ಇರುತ್ತೆ. 5 ಗಂಟೆ ಓಡುತ್ತೆ. ಇಲ್ಲಿಂದ 7 ಗಂಟೆ ಬೆಳಿಗ್ಗೆ ಹೋಗ್ತಾ ತಲುಪುತ್ತೆ ನೈಟ್ ಸರ್ವಿಸ್. ಇವತ್ತು ಏನು KS0 ಮಾಡಿಸಿದ್ವಿ, ರಿಜಿಸ್ಟ್ರೇಷನ್ KS0 ಮಾಡಿಸಿದ್ವಿ. ಕರ್ನಾಟಕದಿಂದ KS0 ಯಾರು ಮಾಡಿಸಿಲ್ಲ ಅನ್ಕೋತೀನಿ. ನಾನು ಫಸ್ಟ್ ಟೈಮ್ ನಮ್ಮ KS0 ಮಾಡಿಸ್ಕೊಂಡಿದ್ದೀನಿ. ನಮ್ಮ ಸರ್ವಿಸಲ್ಲಿ ಎಲ್ಲರೂ ಸ್ನ್ಯಾಕ್ಸ್ ಕೊಡ್ತೀವಿ. ರಿಕ್ಲೈನರ್ ಸೀಟ್ ಅಂದರೆ ಕೂತ್ಕೊಳ್ಳಬಹುದು, ಮಲ್ಕೊಳ್ಳಬಹುದು. ಸ್ಲೀಪರ್ ಸೀಟ್ ಇದು, AC ಕಂಪ್ಲೀಟ್ AC. ಕೂತ್ಕೊಳ್ಳೋದು ಮತ್ತು TV ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಚಾನೆಲ್ಸ್ಗಳಿದೆ, ಸುಮಾರು ಚಾನೆಲ್ಗಳಿದೆ. ಮತ್ತು ನಿಮಗೆ ಅದರಲ್ಲಿ ಪ್ರೈಮು, ಅಮೆಝಾನ್ ಪ್ರೈಮು ಮತ್ತು ನೆಟ್ಫ್ಲಿಕ್ಸು ಆ ಥರ ಚಾನೆಲ್ಸ್ಗಳಿದೆ. ಅದು ನೀವು ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಖಂಡಿತ ನೀವು ಹಾಕೊಂಡು ನೋಡ್ಬೋದು. ಯೂಟ್ಯೂಬ್ ಇದೆ, ಫ್ರೀ ಯೂಟ್ಯೂಬ್ ಮಾಡ್ಬೋದು. ಈ ಥರ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಆನ್ ಟೈಮ್ ಸರ್ವಿಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಸರ್ವಿಸ್ ಬಂದು 5 ಗಂಟೆ ಸ್ಟಾರ್ಟ್ ಆಯ್ತು, 7 ಗಂಟೆ ಬೆಳಗ್ಗೆ ಹೋಗ್ತಾರೆ. ನಮ್ಮ ಜಾಗದಲ್ಲಿ ತಿರುಪತಿ ರೂಟ್ ಮೇಲೆ ಹೋಗ್ತಾರೆ. ಮೈಸೂರು ತಿರುಪತಿ ವಿಜಯವಾಡ ಹೋಗ್ತಾರೆ. ಮೈಸೂರಲ್ಲಿ ಇದೆ ಇಷ್ಟು ಸ್ಪೆಷಾಲಿಟಿ ಇರೋ ಬಸ್ಸು ಇದೆ ಫಸ್ಟ್. ಮೈಸೂರು ಅಂತಲ್ಲ, ಕರ್ನಾಟಕಕ್ಕೆ ಫಸ್ಟ್ ಫೆಸಿಲಿಟಿ ಅಂತ ನಮ್ಮ ಬಿಲ್ಡರ್ ಬಾಡಿ ಬಿಲ್ಡರ್ JCBL ಬಿಲ್ಡ್ ಆಗಿರೋರು. ಚಾರ್ಸಿ ತೊಗೊಂಡಿದ್ದು ಭಾರತ್ ಬಿಲ್ಡರ್. ಫಸ್ಟ್ ಟೈಮ್ ನಾನೇ ಕೇಳಿದ್ದೆ. ರಿಕ್ಲೈನರ್ ನಾನು ಜಪಾನಲ್ಲಿ ನೋಡ್ತಿದ್ದೆ. ಜಪಾನ್ದಲ್ಲಿ ನೋಡ್ತಿದ್ದೆ ರಿಕ್ಲೈನರ್ ಆಯಿತು. ನಾವು ಟ್ರೈ ಮಾಡುವಂಥ ರಿಕ್ಲೈನರ್ ಫಿಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಕೆಳಗಡೆ ಮಲ್ಕೊಳ್ಳೋದು ಸ್ವಲ್ಪ ಈಸಿಯಾಗಿರಬೇಕು ಅಂತ ಬಿಮ್ ಸಪೋರ್ಟ್ ಕೊಟ್ಟಿದ್ದೀನಿ. ಬೇರೆದೆಲ್ಲ ಬಿಮ್ ಅಟ್ಯಾಚ್ ಆಗಿರುತ್ತೆ, ನಮ್ಮಲ್ಲಿ ಬಿಮ್ ಸಪೋರ್ಟ್ ಕೊಟ್ಟಿದ್ದೀನಿ. ಮತ್ತು ಅಲ್ಲಿ ಓಡೋ ವಾಶ್ರೂಮ್ ಇದೆ. ನಮ್ಮ ತಾಯಿಗೆ ನಾರ್ಮಲಾಗಿ ಇಲ್ಲಿಂದ ಚೆನ್ನೈಗೆಲ್ಲ ಹೋಗೋಕ್ರೆ ಏನಾಗ್ತಿತ್ತು, ವಾಶ್ರೂಮ್ ಇಲ್ಲ ಎಲ್ಲೋ ಅನ್ಹೆಲ್ತಿ ಹೈಜಿನಿಕ್ ಇಲ್ಲದೆ ಜಾಗಕ್ಕೆ ನಿಲ್ಲಿಸ್ತಾ ಇದ್ರು. ಅಲ್ಲೇನಾಗ್ತಿತ್ತು, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಸ್ ಜರ್ನಿ ಕಷ್ಟ ಆಗ್ತಿತ್ತು. ನಾವೇನು ಮಾಡ್ತಾಯಿದ್ವಿ, ಟ್ರೈನೋ ಇಲ್ಲಾಂದರೆ ಫ್ಲೈಟೋ ಮಾಡ್ಕೊಂಡು ಹೋಗ್ತೀವಿ. ಈಗೇನಂತಂದರೆ ಬಸ್ ಸರ್ವಿಸಲ್ಲಿ ನೀವು ಬಾತ್ರೂಮ್ ಕೊಟ್ಟಿದ್ದೀವಿ, ನಾನು ರೆಸ್ಟ್ ರೂಮ್ ಕೊಟ್ಟಿದ್ದೀನಿ. ತುಂಬ ಹೈಜಿನಾಗಿ ಇಟ್ಕೊಂಡಿರ್ತೀವಿ. ಸೊ ವಯಸ್ಸಾದವ್ರಿಗಾದ್ರು ಆಗಲಿ, ಒಂದು ಲೇಡೀಸ್ಗಾದ್ರು ಈಸಿಯಾಗಿ ಹೋಗಿ ಕೂತ್ಕೋಬೋದು. ರೆಸ್ಟ್ ರೂಮ್ ಮಾಡಿ ಆರಾಮಾಗಿ ಆಚೆ ಕಡೆ ಯೂಸ್ ಮಾಡೋಕ್ಕಿಂತ ರೆಸ್ಟ್ ರೂಮ್ ಯೂಸ್ ಮಾಡ್ತೀವಿ. ಈ ಫೆಸಿಲಿಟೀಸಿಂದ ನಮ್ಮ ಬಸ್ ಫುಲ್ ಆಗಿದೆ. 100% ಆಕ್ಯುಪೆನ್ಸಿ ಆಲ್ರೆಡಿ. ಈಗ ಡೇ 1 100% ಆಕ್ಯುಪೆನ್ಸಿಯಿಂದ ವಿಜಯವಾಡ ಹೋಗ್ತಾರೆ. ನಮ್ಮದು ಪಿಕಪ್ ಬಂದು ಮೈಸೂರು ಬೆಂಗಳೂರು ಪಿಕಪ್ ಮಾಡ್ತೀವಿ. ಮತ್ತು ಡ್ರಾಪ್ ಬಂದು ತಿರುಪತಿ, ಗುಂಟೂರು, ಅದಾದಮೇಲೆ ವಿಜಯವಾಡ ಲಾಸ್ಟ್ ಸ್ಟಾಪ್ ಇದೆ. ಮಧ್ಯದಲ್ಲಿ ಯಾರಾದರೂ ಡ್ರಾಪ್ ಇದೆ.